ಅಲ್ಲಿ ಭಾಷೆ ಗೊತ್ತಿಲ್ಲ, ಒಪ್ಕೊಂಡು ಆಲ್ರೆಡಿ ಸೈನ್ ಮಾಡಿಬಿಟ್ಟಿದ್ದೀನಿ, ಬಟ್ ಅದೇ ಟೈಮ್ ಕ್ಲಾಶ್ ಆದರೆ ನನಗೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ. ಆ್ಯಂಡ್ ಇನ್ನೊಂದು ಅವ್ರಿಗೂ ಕಷ್ಟ ಆಗಬಾರ್ದು, ಒಪ್ಕೊಂಡ್ಮೇಲೆ ಮಾಡಬೇಕು, ಕರೆಕ್ಟಾಗಿ ನಾನು ಟೈಮ್ ಕೊಡಬೇಕು, ಇಲ್ಲಾಂದರೆ ಅವ್ರಿಗೂ ತೊಂದರೆ ಕೊಡಬಾರ್ದು ಅನ್ನೋ ಮೈಂಡ್ಸೆಟ್ಟಲ್ಲಿ ಕತೆ ತುಂಬ ಇಷ್ಟ ಆಯಿತು. ಬಟ್ ಕಷ್ಟದ ಮನಸ್ಸಿಂದ ಇಲ್ಲ ಅಂತ ಹೇಳಬೇಕಾಯ್ತು. ಬಟ್ ನನಗೆ ಹೆಂಗೆ ಅಂದರೆ, ಇಷ್ಟು ಒಳ್ಳೆ ಕತೆಗೆ ಇಲ್ಲ ಅಂದ್ಬಿಟ್ಟಿದ್ದೀನಲ್ಲ, ಸರಿ ಇಲ್ಲ ಅಂದಮೇಲೆ ಅಟ್ಲೀಸ್ಟ್ ನನ್ನಿಂದ ಏನಾದರೂ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಹೀರೋಯಿನ್ ಸಿಕ್ರಾ, ಇಲ್ಲ ಏನಾದ್ರು ಪೋಸ್ಟ್ ಅವರು ಹೀರೋಯಿನ್ಸ್ ಲುಕಿಂಗ್ ಫಾರ್ ಆ್ಯಕ್ಟ್ರೆಸ್ ಅಂತ ಹಾಕಿದಾಗ ಐ ಶೇರ್ಡ್ ದ ಪೋಸ್ಟ್ ಆಲ್ಸೋ. ಯಾರಾದರೂ ನನಗಾಗಲಿಲ್ಲ, ಬೇರೆಯವ್ರು ಯಾರಿಗಾದ್ರೂ ಸಿಗಲಿ ಅಂತ. ಸೊ ಹಂಗಿರ್ಬೇಕಾದ್ರೆ ಮತ್ತೆ ಒಂದು ಫುಲ್ ಸರ್ಕಲ್ ಥರ ದೆನ್ ಯಾವುದೋ ಒಂದು ಇವೆಂಟಲ್ಲಿ ಐ ಮೆಟ್ ಚರಣ್ ರಾಜ್ ಆ್ಯಂಡ್ ಹಿ ಆಲ್ಸೋ ಮೆನ್ಷನ್. ಸೊ ಅಲ್ಲಿ ತನಕ ಎವ್ರಿಬಡಿ ಸಮ್ ರ್ಯಾಂಡಮ್ ಪೀಪಲ್ ಆರ್ ಟೆಲಿಂಗ್ ಈ ಕತೆ ಮಾನವಿ ಅಂತ ಒಂದು ಕೇಳಿದೆ. ಸೊ ತುಂಬ ಚೆನ್ನಾಗಿತ್ತು, ನೀವು ಏನೋ ಮಾಡ್ತಾ ಇಲ್ವಂತೆ ಅಂತ ನನಗೆ ಎಲ್ಲರೂ ಗಿಲ್ಟ್ ಫೀಲ್ ಮಾಡಿಸ್ಬಿಟ್ರು. ಇಷ್ಟು ಚೆನ್ನಾಗಿರೋ ಕತೆ ನಾನು ಬಿಡ್ತಾ ಇದ್ದೀನ ಅಂತ. ಚರಣ್ ರಾಜ್ ಆಲ್ಸೋ ಡಿಡ್ ದ ಸೇಮ್ ಥಿಂಗ್. ಇಸ್ ಲೈಕ್ ಚೆನ್ನಾಗಿತ್ತು ನೀವು ಮಾಡಿದ್ರೆ ಅಂತ. ಈಗ ನನಗೆ ಓಕೆ, ಅದು ಏನು ಡೇಟ್ಸ್ ತಾನೇ ಮ್ಯಾನೇಜ್ ಅವರಿಗೆ ಕೇಳ್ಬಿಡೋಣ, ಮ್ಯಾನೇಜ್ ಮಾಡ್ಕೊಳ್ತಾರಾ, ಹಂಗಾದ್ರೆ ನೋಡೋಣ ಅಂತ ಹೇಳಿ ಇಮಿಡಿಯೇಟಾಗಿ ಅವತ್ತು ರಾತ್ರಿನೇ ನಾನು ರಿಷಿಗೆ ಮೆಸೇಜ್ ಮಾಡಿ ಇನ್ನೊಂದ್ಸರ್ತಿ ಕತೆ ಕೇಳ್ತೀನಿ, ಡೇಟ್ಸ್ ನೀವು ಮ್ಯಾನೇಜ್ ಮಾಡ್ಕೊಳಂಗಿದ್ರೆ ಎಸ್ ಓಕೆ ಅಂತ ಹೇಳಿ ನೆಕ್ಸ್ಟ್ ಡೇನೇ ಈ ಕೇಮ್ ಅಂಡ್ ನರೇಟೆಡ್. ನನಗೆ ಮೊದಲನೇ ಸರ್ತಿ ಕತೆ ಕೇಳಿದಾಗ ಎಷ್ಟು ಇಷ್ಟ ಆಗಿತ್ತು, ಸೆಕೆಂಡ್ ಟೈಮು ಅಷ್ಟೇ ಚೆನ್ನಾಗಿ ಇಷ್ಟ ಆಯಿತು. ಸೊ ಅದಾದ್ಮೇಲೆ ಓಕೆ ಅಂತ ಹೇಳಿ ನೋಡಿ ಡೇಟ್ಸ್ ನಿಮ್ಮ ಜವಾಬ್ದಾರಿ ಅಂತ. ಬಟ್ ಪಾಪ ಇವರು ಅವಾಗ ಸೀರಿಯಲ್ 15 days ಶೂಟ್ ಮಾಡಿ ಇದಕ್ಕೆ 15 days. ಸೊ ಅವ್ರು ಹೆಂಗೆ ಪ್ಲಾನ್ ಮಾಡ್ಕೊಂಡ್ರು, ನಾನು ಇಲ್ದಿರೋ ಟೈಮಲ್ಲಿ ಅವ್ರು ಇದು ಸೀರಿಯಲ್ ಮುಗಿಸ್ಕೊಂಡು ನಾನು ಬರೋ ಟೈಮ್ಗೆ ಇವರು ಫಿಲ್ಮ್ ಶೂಟಿಗೆ ಬರುವಂಗೆ. ಸೊ ಎವ್ರಿಬಡಿ ಅಕಾಮಿಡೇಟೆಡ್ ಮೀ ಅಂತ ಹೇಳಬೇಕು.